ವಿಕಸಿತ ಭಾರತದ ಸಮಗ್ರ ಅಭಿವೃದ್ಧಿಗೆ ಬಿಜೆಪಿಗೆ ಮತ ನೀಡಿ ಎಂದು ಕಿತ್ತೂರು ಬಿಜೆಪಿ ಮುಖಂಡರ ಪತ್ರಿಕಾಗೋಷ್ಠಿ. ಲೋಕಸಭಾ ಚುನಾವಣೆ ಪ್ರಚಾರಾರ್ಥವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಬಿಜೆಪಿ ರಾಜ್ಯ ಮಟ್ಟದ ನಾಯಕರ ನೇತೃತ್ವದಲ್ಲಿ ಇದೇ 4ನೇ ತಾರೀಕು ಬಿಜೆಪಿ ಸಮಾವೇಶದ ಹಿನ್ನೆಲೆ ಇಂದು ಕಿತ್ತೂರಿನ ಬಿಜೆಪಿ ಕಚೇರಿಯಲ್ಲಿ ಮಾಜಿ ಶಾಸಕ ಮಹಾಂತೇಶ ದೊಡ್ಡಗೌಡರ್ ನೇತೃತ್ವದಲ್ಲಿ ಬ್ಲಾಕ್ ಅಧ್ಯಕ್ಷ ಬಸವರಾಜ ಪರ್ವಣ್ಣನವರ್, ಬಿಜೆಪಿ ಮಹಿಳಾ ಮುಖಂಡೆ ಲಕ್ಷ್ಮಿ, ಇನಾಮದಾರ್ ಮುಖಂಡ ಬಸನಗೌಡ ಸಿದ್ದರಾಮನಿ, ಶ್ರೇಖರ್ ಕುಲಕರ್ಣಿ, ಸಂದೀಪ್ ದೇಶಪಾಂಡೆ, ಉಳುವಪ್ಪ ಉಳ್ಳಾಗಡ್ಡಿ, ಜೆಡಿಎಸ್ ಬ್ಲಾಕ್ ಅಧ್ಯಕ್ಷ ಸೋಮಣ್ಣನವರ್, ಬಸವರಾಜು ಮಾಕಾಣವರ್, ಈರಣ್ಣ ವಾರದ ಸಮ್ಮುಖದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು. ಈ ಸಂದರ್ಭದಲ್ಲಿ ಮಹಾಂತೇಶ ದೊಡ್ಡಗೌಡರು ಮಾತನಾಡಿ, ವಿಕಸಿತ ಭಾರತದ ಸಮಗ್ರ ಅಭಿವೃದ್ಧಿಗೆ ಬಿಜೆಪಿಗೆ ಮತ ನೀಡಿ ಎಂದು ಬಿಜೆಪಿ ಮುಖಂಡರು ಮನವಿ ಮಾಡಿದರು. ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತವನ್ನ ಒಪ್ಪಿ ಇವತ್ತ ಲಕ್ಷ್ಮಿ ಅಕ್ಕ ಇನಾಮದಾರ್ ಅವರು ತಮ್ಮ ಎಲ್ಲ ಅಪಾರ ಬೆಂಬಲಿಗರೊಂದಿಗೆ ಭಾರತೀಯ ಜನತಾ ಪಕ್ಷವನ್ನ ಸೇರಿದ್ದಾರೆ. ಅವರಿಗೆ ಮೊದಲಿಗೆ ನಾನು ಕಿತ್ತೂರು ಮಂಡಲದ ಅಧ್ಯಕ್ಷನಾಗಿ ಕಿತ್ತೂರು ಮಂಡಲದ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನ ಮತ್ತು ಅಭಿನಂದನೆಗಳನ್ನ ತಿಳಿಸಕ್ಕೆ ಬಯಸ್ತೀನಿ. ಅದರ ಜೊತೆಗೆ ಈ ಒಂದು ಸಭೆಯಲ್ಲಿ ಉಪಸ್ಥಿತ ಇರುವಂತ JDS ಮಂಡಲ ಅಧ್ಯಕ್ಷರಾದಂತ ಸೋಮಣ್ಣ ಅವರು, ವಕೀಲರವರು ಕೂಡ ಈ ಸಭೆಯಲ್ಲಿದ್ದಾರೆ. ಕಿತ್ತೂರು ಕ್ಷೇತ್ರದೊಳಗ ನಾವು ಒಟ್ಟಾರೆಯಾಗಿ ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯರನ್ನ ಒಳಗೊಂಡು ಅತಿ ಉತ್ಸುಕತೆಯಿಂದ ಇವತ್ತ ಚುನಾವಣೆಯನ್ನ ಮಾಡ್ತಾ ಇದ್ದೀವಿ. ಈ ಒಂದು ಚುನಾವಣೆಯೊಳಗ ಕಿತ್ತೂರು ಕ್ಷೇತ್ರದಿಂದ ಅತಿ ಹೆಚ್ಚಿನ ಮತಗಳಿಂದ ನಾವು ಕಾಗೇರಿ ಅವ್ರನ್ನ ಆಯ್ಕೆ ಮಾಡಿ ಕೊಡುವುದರಲ್ಲಿ ಯಶಸ್ವಿ ಆಗ್ತೀವಿ ಅಂತ ಬಹಳ ಆತ್ಮವಿಶ್ವಾಸದಿಂದ ಈ ಮಾತನ್ನ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಇಲ್ಲಿ ನಮ್ಮ ಮಾಜಿ ಶಾಸಕರಂತ ಸುರೇಶನ ಮಾರ್ಯ ಅವರು ಇರ್ಬೋದು, ಇನಾಮದಾರ್ ಅವರ ಪರಿವಾರ ಇರ್ಬೋದು, JDS ಪರಿವಾರ ಇರ್ಬೋದು, ಅದರ ಜೊತೆಗೆ ನಮ್ಮ ನಾಯಕರಂತ ಮಹಾಂತೇಶನ ದೊಡ್ಡಗೌಡರವರ ಈ ಎಲ್ಲ ಶಕ್ತಿಗಳು ಕೂಡಿ ಕಿತ್ತೂರು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಅತಿ ಹೆಚ್ಚಿನ ಮತಗಳಿಂದ ನಾವು ಇವತ್ತ ಆಯ್ಕೆಯನ್ನ ಮಾಡ್ತೀವಿ ಅನ್ನುವಂತ ವಿಶ್ವಾಸದ ಮಾತನ್ನ ಹೇಳ್ತಾ ಈ ಸಭೆಯೊಳಗ ಮುಂದಿನ ವಿಷಯಗಳನ್ನ ನಮ್ಮ ಪ್ರತಿ ಸಲ ನಿಮ್ಮ ಮಾವನವರು ಮತ್ತೆ ನಿಮ್ಮ ಕುಟುಂಬ ಕಾಂಗ್ರೆಸ್ ಜಪ ಮಾಡ್ಕೊಂಡಿದ್ದರು, ಬಿಜೆಪಿ ವಿರುದ್ಧ ಹೋರಾಟ ಮಾಡಿದ್ರು. ಯಾವ ರೀತಿ ಬಿಜೆಪಿಯನ್ನ ಈಗ ನೀವು ಕಮಲ ಹೂ ಹೊಡೆದಿದ್ದೀರಾ? ಏನ್ ಮುಗ್ಧ ಮನಸ್ಸಿಂದ ಹೊಡೆದಿದ್ದೀರೋ ಅಥವಾ ಯಾವ್ದಾದ್ರು ಒತ್ತಡ ಇತ್ತು ಅಥವಾ ಏನೋ ಷರತ್ತು ಹಾಕಿದ್ರು, ಅಮಿಷಕ್ಕೆ ಒಳಗಾಗಿದ್ರು? ದಯವಿಟ್ಟು ಸ್ಪಷ್ಟನೆ ಕೊಡಿ. ಮೊದಲನೇದಾಗಿ ದಿವಂಗತ DB ನಾಗರ್ ಸಾಹೇಬ್ ಕಾಲದಲ್ಲಿದ್ದಾಗ ಯಾವಾಗಿದ್ರು ಪೊಲಿಟಿಕಲ್ ಸೀನ್ ಚೇಂಜ್ ಆಗ್ತಾ ಇರುತ್ತೆ, ಒಂದೇ ಇರಲ್ಲ. ಸೊ ಒಂದು ಮೆಚ್ಕೋಬೇಕೇನಂದ್ರೆ ದಿವಂಗತ DB ನಾಗರ್ ಸಾಹೇಬ್ರು ಅವ್ರು ಯಾವುದೇ ಪಕ್ಷ ಇರ್ಲಿ, ಒಂದ್ ಯಾವ್ದಾರೆ ಪಾಲಿಸಿ ಅಥವಾ ಯಾವ್ದಾರೆ ಕೆಲಸ ಜನರ ಪರ ಸೇವೆಗಾಗಿ ಸಲ್ಲಿಸತ್ತೆ ಅಥವಾ ಅನುಕೂಲತನೆ ಮಾಡಕ್ಕೆ ಅವ್ರು ಯಾವಾಗಿದ್ರು ಅಪ್ರಿಶಿಯೇಟ್ ಮಾಡಿದ್ದಾರೆ. ಅವ್ರ ಪಕ್ಷ ಇದು ನೋಡಿಲ್ಲ. ಯಾಕಂದ್ರೆ ಯಾವ ಬೇಕಾದ ಪಕ್ಷ ಇರ್ಲಿ, ಫಸ್ಟ್ ಅದು ಏನು ಜನರ ಸೇವೆ, ಅಡ್ಮಿನಿಸ್ಟ್ರೇಷನ್ ಆಗ್ಲಿ, ಸರ್ವಿಸಸ್ ಆಗ್ಲಿ ಅಥವಾ ಫೆಸಿಲಿಟೀಸ್ ಆಗ್ಲಿ ಎಲ್ಲ ಅದ್ ಮುಖಾಂತರ. ಸೆಕೆಂಡ್, ಇನ್ನೊಂದು ಅಫ್ಕೋರ್ಸ್ ಸ್ವಲ್ಪ ಪಾಲಿಟಿಕ್ಸ್ ನಲ್ಲಿ ಇದ್ರೆ ಸ್ವಲ್ಪ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರುತ್ತೆ, ಅದು ನ್ಯಾಚುರಲಿ ಎವ್ರಿವೇರ್ ಹಾಗೆ ಇರುತ್ತೆ ಅದು. ಸೊ ನಾ ಲಾಸ್ಟ್ ಟೈಮ್ ಅವ್ರ ಪ್ರಚಾರ ಮಾಡ್ತಾ ಇದ್ದಾಗ ಎಲ್ಲ ಜನರಿಗೆ ಒಂದ್ ಮಾತು ಹೇಳ್ತಾ ಇದ್ದೆ, ಐ ಡೋಂಟ್ ನೋ ಇಫ್ ಇಟ್ಸ್ ರೆಕಾರ್ಡೆಡ್ ಆರ್ ನೋ, ಬಟ್ ಪಕ್ಷ ಯಾವ್ದೇ ಇರಲಿ ಅದು ಜನರ ಮೇಲೆ, ಜನ ಚಲೋ ಇದ್ರೆ ಅಥವಾ ನಿಮ್ ಲೀಡರ್ ಚಲೋ ಇದ್ರೆ ಆಟೋಮ್ಯಾಟಿಕ್ಲಿ ಆ ಪಕ್ಷ ಚಲೋ ಅಂತ ಜನ. ಸೊ ಆ ಸಿದ್ಧಾಂತ ಪ್ರಕಾರ ಯಾರು ಪಕ್ಷಕ್ಕೆ ಹೋಗಿದ್ದಾರೆ ಅವರು ಆ ಪಕ್ಷ ಚಲೋ ಅಂತಾರೆ. ಸೊ ಆಟೋಮ್ಯಾಟಿಕ್ಲಿ ಇಟ್ ಡಿಪೆಂಡ್ಸ್ ಆನ್ ದ ಲೀಡರ್ ಯಾವ್ದು ಬೇಕಾದ ಪಕ್ಷ ಇದೆ. ಈ ನಿಮ್ಮ ಅನುಯಾಯಿಗಳು ಸಾಕಷ್ಟು ಜನ ಇದ್ದಾರೆ ಕ್ಷೇತ್ರದಲ್ಲಿ, ಅವರೆಲ್ಲ ಮುಕ್ತವಾಗಿ ಒಪ್ಪಿದಾರ ಬಿಜೆಪಿಗೆ ಬರೋದಕ್ಕೆ? ಎಸ್, ಇನ್ಫ್ಯಾಕ್ಟ್ ಅವರೇ ನನಗೆ ಪುಷ್ ಮಾಡಿದ್ದಾರೆ. ದಟ್ ವಾಸ್ ಒನ್ ಆಫ್ ದ ಕ್ರೈಟೀರಿಯಾ. ಬಿಕಾಸ್ ಎಸ್ಪೆಷಲಿ ಪಾಲಿಟಿಕ್ಸ್ ನಲ್ಲಿ ಏನಾಗುತ್ತೆ, ನಾ ಆಗ್ಬೇಕಾಗ್ತಾ ಇದೀನಿ, ನನಗ್ ಪ್ರೈಮ್ ಮಿನಿಸ್ಟರ್ ಆಗ್ಬೇಕಾಗೈತಿ, ನನಗ್ CM ಆಗ್ಬೇಕಾಗೈತಿ, ಹಾಗೆ ನಡೆಯಲ್ಲ. ಅಥವಾ ನಾ MLA ಆಗ್ಬೇಕಾಗೈತಿ, ಹಾಗೆ ನಡೆಯಲ್ಲ. ಆಸೆ ಇರ್ಬೋದು ಜನರಿಗೆ, ಅದು ನಾರ್ಮಲ್ ಇರುತ್ತೆ. ಬಟ್ ಜನ ಬಯಸಿದ್ರೆ ಅಷ್ಟೇ ನೀವು ದಟ್ಸ್ ದ ಡೆಮೋಕ್ರಸಿ ಆಫ್ ಇಂಡಿಯಾ ಹೇಗನ್ಸುತ್ತೆ. ಸೊ ಇನ್ಫ್ಯಾಕ್ಟ್ ಪರ್ಸನಲಿ ಆಗ್ಲಿ, ವಿಕ್ರಮನಿಗಳಿಗಾಗ್ಲಿ, ನನಗಾಗ್ಲಿ ಎಲ್ಲಾರ್ಗು ಒಂದೇ, ಬಿಜೆಪಿ ಸೇರ್ಕೊಳ್ಳಿ, ನಾವೆಲ್ಲ ನಿಮ್ ಜೊತೆ ಇರ್ತೀವಿ. ಈಗ ಮೇಡಮ್,
ಈಗ ನಿಮ್ ಕುಟುಂಬ ಆಯ್ತು, ನಿಮ್ಮ ಮಾವನವರ ತಲೆಮಾರಿನ ರಾಜಕಾರಣ ಬಹುತೇಕ ಜನ ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಇವಾಗೂ ಸಹ ಉನ್ನತ ಹುದ್ದೆಲಿದ್ದಾರೆ. ಸಿದ್ದರಾಮಯ್ಯ ಇರ್ಬೋದು, ಮತ್ತೆ ದೇಶಪಾಂಡೆ ಸಾಹೇಬ್ ಇರ್ಬೋದು. ಒಂದು 20% ಮಾತ್ರ ಬಿಜೆಪಿ ಜೊತೆ ಇದ್ದಾರೆ. ವಿಶೇಷವಾಗಿ ಅವರೆಲ್ಲ ಏನಾದ್ರು ಯಾವ ರೀತಿ ನೀವು, ಯಾಕಪ್ಪ ಅಂದ್ರೆ ಬಹುತೇಕ ಜನ ನಿಮ್ಮಲ್ಲಿ ಎಲ್ಲ ಕಾಂಗ್ರೆಸ್ ಅನುಯಾಯಿಗಳಿದ್ದಾರೆ, ಕಾಂಗ್ರೆಸ್ ಸಪೋರ್ಟರ್ಸ್ ಇದ್ದಾರೆ, ಬೆಂಬಲಿಗರಿದ್ದಾರೆ, ನಿಮ್ ಗಾಡ್ ಫಾದರ್ಸ್ ಎಲ್ಲ ಕಾಂಗ್ರೆಸ್ ಅಲ್ಲೇ ಇದ್ದಾರೆ. ಹಾಗಾಗಿ ಇಲ್ಲಿ ಹೊಸ ಮನೆ ಯಾವ ರೀತಿ ನಿಮ್ಗೆ ಅನಿಸ್ತಾ ಇದ್ದಿದ್ದು? ಸೊ ಅದು ಗಾಡ್ ಫಾದರ್ ಏನ್ ಶಬ್ದ ಉಪಯೋಗಿಸಿದಿರಲ್ಲ, ನನಗ್ ಒಂದ್ ಅರ್ಥ ಆಗ್ತಾ ಇಲ್ಲ. ನನಗ್ ಉಪಯೋಗಿಸಿದಾರ ಅಥವಾ ದಿವಂಗತ ಡಿ.ವಿ. ನಾಮದಾರ್? ಅಲ್ಲ, ಸಿ.ಬಿ. ನಾಮದಾರ್ ಕುಟುಂಬದ ಅನುಯಾಯಿಗಳಿಗೆ, ವಿಶೇಷವಾಗಿ ದೇಶಪಾಂಡೆ ಸಾಹೇಬ್ ಇರ್ಬೋದು, ಅವರೆಲ್ಲರೂ ಒಂದ್ ರೀತಿ ಪ್ಲಸ್ ಪಕ್ಷ ಪ್ಲಸ್ ಇದಕ್ಕೋಸ್ಕರ ಇದಿತ್ತು ಮೇಡಮ್, ಅದಕ್ಕೋಸ್ಕರ ಹೇಳಿದೆ ಮೇಡಮ್. ಅದು ಅದು ಒಂದ್ ಕಾಲ ಇತ್ತು. ಅದು ಅವ್ರ ಕಂಟೆಂಪ್ರರೀಸ್, ಅದು ಅವ್ರ ಫ್ರೆಂಡ್ಶಿಪ್ ಮುಖಾಂತರ ಅದು ಶುರು ಆಯ್ತು. ಅದು ಒಂದ್ ಎರ ಆಯ್ತು. ಅದು ನಮಗೆ ಈಗ ಸದ್ಯಕ್ಕಂತೂ ಕಾಂಗ್ರೆಸ್ ಎರ ನಮ್ ದೊಡ್ಡ ಜನಗಳ ಜೊತೆನೆ ಮುಗೀತು. ಮುಂದೆ ನಮ್ದೊಂದ್ ಎರ ಸ್ಟಾರ್ಟ್ ಆಗಿದೆ, ನೋಡೋಣ. ಕಾಂಗ್ರೆಸ್ ಪಕ್ಷದಿಂದ ಏನಾದರೂ ನಿಮ್ಮ ಮನವೊಲಿಸುವ ಕೆಲಸ ಮಾಡಿದ್ರು? ನಾ ಹೆಸರು ತಗೊಳಲ್ಲ, ಒಬ್ಬರಿಂದ ಆಗಿತ್ತು. ಆಮೇಲೆ ಮೇಡಮ್, ಈಗ ಬಿಜೆಪಿ ಸೇರ್ಪಡೆ ಆಗಿದೆ, ಏನಾದ್ರು ನಿಮ್ಮ ಒಂದು ಬೇಡಿಕೆ ಇದೆ, ಒಪ್ಪಂದ ಇದೆ, ಆಮೇಲೆ ಏನಾದ್ರು ಸೇರ್ಪಡೆ ಆಗಿದೆ, ಷರತ್ತು ಹಾಕಿದ್ದೀರಾ? ಏನಾದ್ರು ಷರತ್ತುಗಳು? No, there is no sharat. In fact, there is only one goal: work for the party, work for the people. ಬಿಜೆಪಿಗೆ ಯಾಕೆ ಅಲ್ಲಿ ಇಷ್ಟು ವರ್ಷ ನಿಮ್ಮ ಮಾವನವರು ಇಷ್ಟು ವರ್ಷ ಬೆಳೆಸಿದಂತ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ರಾಜ್ಯದಲ್ಲಿ ಅಲ್ಲ, ರಾಷ್ಟ್ರದಲ್ಲಿ ಸಹ ಇನಾಮದಾರ್ ಕುಟುಂಬ ಅಂದ್ರೆ ಎಲ್ಲರಿಗೂ ತಿಳಿದಂತ ಕುಟುಂಬ. ಅದರಲ್ಲಿ ಇಷ್ಟು ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷವನ್ನೇ ಬೆಳೆಸಿಕೊಂಡು ಬಂದಂತ ಇನಾಮದಾರ್ ಕುಟುಂಬ ಅಚಾನಕ್ ಆಗಿ ಬಿಜೆಪಿಗೆ ಸೇರಿದಾರಲ್ಲ, ಇದು ಎಲ್ಲರ ಮನದಲ್ಲಿ ಒಂದು ಯಾಕಪ್ಪ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಬಿಜೆಪಿಗೆ ಸೇರಿದ್ದಾರೆ ಜನರಲ್ಲಿ ಬೀಳ್ತಾ ಇದೆ. ಅದಕ್ಕೆ ದೃಢವಾದ ಕಾರಣ ಏನಂತ? ಓಕೆ, ಸೊ ಈ ಪ್ರಶ್ನೆಗೆ ಉತ್ತರ ಕೊಡಾಕ ನಾ ಒಂದ್ ವರ್ಷ ರಿವೈಂಡ್ ಮಾಡ್ಬೇಕಾಗ್ತದೆ ಘಟನೆಗಳು. ಸೊ ದುರ್ದೈವದಿಂದ ನಾವು ದಿವಂಗತ ಡಿ.ವಿ. ನಾಮದಾರ್ ಕಳ್ಕೊಂಡಿದ್ದೀವಿ. ಯಾವ ಟೈಮ್ ನಲ್ಲಿ ಕಳ್ಕೊಂಡಿದ್ವಿ ರಿಪೀಟ್ ಮಾಡಬೇಕಾಗ್ತ ಎಲ್ಲರಿಗೂ ಗೊತ್ತಿದೆ. ಆ ಟೈಮ್ ಏನಾಗಿದೆ ಅದು ಗೊತ್ತಿದೆ ನಿಮಗೆ. ಇನ್ಫ್ಯಾಕ್ಟ್ ನಿಮ್ಗೆ ನನ್ಗಿಂತ ಜಾಸ್ತಿ ಗೊತ್ತಿದೆ. ಸೊ ಆ ಟೈಮ್ ನಲ್ಲಿ ಸೊ ಒಂದ್ ಸೈಡ್ ಆಲ್ಮೋಸ್ಟ್ ಲೈಕ್ ಅ ಫ್ಯಾಮಿಲಿ, ಒಂದಿಬ್ರು ಜನರು ಅಲ್ಲಿ ದೊಡ್ಡ ದನಿಗಳ ಜೊತೆ ನೋಡ್ತಾ ಇದ್ರು. ನಾವಿಬ್ರು ವಿಕ್ರಮ್, ನಾವು ಡೆಲ್ಲಿಗೆ ಹೋಗಿ ವಿ ವರ್ ಆಲ್ಸೋ ಟ್ರೈಂಗ್ ಫಾರ್ ದ ಟಿಕೆಟ್ ಫ್ರಮ್ ದ ಕಾಂಗ್ರೆಸ್. ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಅದು, ಇಟ್ ಡಿಡ್ಂಟ್ ಹ್ಯಾಪನ್. ಮತ್ತೆ ದೊಡ್ಡ ದನಿಗಳು ತೀರ್ಬೋದ್ರು. ಅಂಡ್ ಆಫ್ ಕೋರ್ಸ್ ತಟಸ್ತಾ ಇದೀವಿ. ಅಂಡ್ ದೆನ್ ಆಲ್ ಆರ್ ಬೆಂಬಲಿಗರು, ಸಪೋರ್ಟರ್ಸ್, everybody decided to go ahead and support the BJP. So ಇದು ಅಚಾನಕ್ ಏನಾಗಿಲ್ಲ, ಇದು this is not achanak, it is gradual ಏನಾಗಿತ್ತು. So it was the natural choice. ಅಷ್ಟಾಗ್ಲಿ ಆಯ್ತು. Last 10 years the progress ಏನ್ ನೋಡಿದೀವಿ from national level ಅಲ್ಲಿ, and in fact the big difference ಏನ್ ನೋಡ್ತಾ ಇದೀವಿ ನಾವು ನಮ್ಮ ಪಾಲಿಸೀಸ್, ಕೆಲಸಗಳು ಅದೆಲ್ಲ ನೋಡ್ಕೊಂಡು, ಆಮೇಲೆ ಇದು RSS ಬಿಜೆಪಿ ಅವ್ರಿಗೆಲ್ಲ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿ ನಾವೆಲ್ಲರೂ ಕಾರ್ಯಕರ್ತರ ಜೊತೆ ಡಿ.ವಿ. ನಾಮದಾರ್ ಅಭಿಮಾನಿಗಳು ಎಲ್ಲ ಒಟ್ಟಿಗಾಗಿ ಬಿಜೆಪಿ ಪಕ್ಷ ಸೇರಿ. ಕಾಂಗ್ರೆಸ್ ಪಕ್ಷ ನಿಮ್ಮನ್ನೇನು ನಿಮ್ಮ ಮತ್ತೆ ನಿಮ್ಮ ಕುಟುಂಬವನ್ನ ಏನೋ ಸರಿಯಾಗಿ ನಡ್ಸ್ಕೊಳ್ಳಿಲ್ಲ ಅಂತ ಬಿಟ್ಟು ಬಿಜೆಪಿ ಸೇರ್ಪಡೆ ಅಂತ? ಇಲ್ಲ, ದಟ್ಸ್ ನಾಟ್ ಟ್ರೂ. ಇಟ್ಸ್ ಅ ನ್ಯಾಚುರಲ್ ಚಾಯ್ಸ್. ಅದೇನ್ ಸರ್ಕಮ್ಸ್ಟೆನ್ಸಸ್ ಏನ್ ಬಂದಿದ್ದು ಅಲ್ಲ, ಇಟ್ಸ್ ಅ ನ್ಯಾಚುರಲ್ ಚಾಯ್ಸ್. ನಾವು ವಿ ಟೆಂಡೆಡ್ ಟುವರ್ಡ್ಸ್ ಬಿಜೆಪಿ. ಸೊ ವಿ ರೆಸ್ಪೆಕ್ಟ್ ಕಾಂಗ್ರೆಸ್ ಪಾರ್ಟಿ ಫಾರ್ giving the opportunity that it gave my father-in-law. So ಅದು ಒಂದು ರೆಸ್ಪೆಕ್ಟ್ ಇಟ್ಕೊಂಡೆ ಮಾತಾಡ್ತೀನಿ. ಯಾಕಂದ್ರೆ ಒಂದು 40 years ಏನವ್ರು ಕಟ್ಟಿದ್ದಾರೆ ಅಲ್ಲ, ಅವ್ರು ಕಟ್ಟಿದ 40 years ಅವ್ರ ಸ್ಟೇಟಸ್ ಆಗ್ಲಿ, ಅವ್ರ ಆದರ್ಶಗಳಾಗ್ಲಿ, ಅವ್ರದ್ದು ಒಂದು ರೆಪ್ಯುಟೇಷನ್ಗಾಗಿ ನಾ ಇರ್ತೀನಿ. So I should not take it for granted that Congress was not good to us. It was good to us. We respect that party a lot for what it's been in the past. Oh wow. This is a big. One second, that's a process market.
ಹೊಡಿತಾರೆ ಅಂದ್ರೆ ಕಾಂಗ್ರೆಸ್ ಅವ್ರು ಹಾಗೆ ಬೆಳೆಸಿದ್ರು ಮೇಡಮ್. ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೊ ಬರ ಈ ಕಡೆ ಹಚ್ಚಿ ಆಮೇಲೆ ಖುಷಿ ಇರುತ್ತೆ ಅಂತ ಒಂದಿತ್ತು. ಓಕೆ ಸೊ ನಾವು ಹೊಡಿ ಪ್ರಶ್ನೆಯಲ್ಲಿ ಬರ್ತಾ ಇದ್ದಾರೆ ಬಿಕಾಸ್ ಅಲ್ಲಿ ಇದ್ರೆ ಒಳಗಿದ್ರೆ ಹೊಡಿಬೋದಲ್ಲ, ಒಳಗೆ ಇರಲ್ಲ ಅಲ್ಲಿ. ಅಲ್ಲಂದ್ರೆ ಒಂದು ವಾರ ನೀವು ಬಂದ್ಬಿಟ್ಟಿರಲ್ಲ, ಹೊರಗಡೆ ಕಾಂಗ್ರೆಸ್ನಾಗ ಇದ್ರಿ, ಒಂದು ವಾರ ಹೊರಗೆ ಬಂದಿರಿ ಒಳಗಂತ ಹೊಡೆದಂಗಿದ್ರೆ ಅದು ಹೊಡಿಬೇಕಾಗಿತ್ತು, ಎಲ್ಲ ಬರೋಬ್ಬರ ಅದಲ್ಲ ಎಲ್ಲರೂ ಇಲ್ಲಿ. ಆದ್ರೆ ಹಂಗ ಕಾರ್ಯಕರ್ತರು ಜೋಡಿ ಬಂದು ಚುನಾವಣೆ ಬರಬೇಕು ಅಥವಾ ಪಕ್ಷ ನೋಡ್ಕೊಂಡು ಚುನಾವಣೆ ಬರಬೇಕು ಅಥವಾ ತಮ್ಮ ಈಗ ಕಾರ್ಯಕರ್ತರು ಮಾಡ್ಕೊಂಡಂತ ಮುಖಂಡರು. ಸೊ ನಾವ್ ಯಾರು ಬೆನ್ ಹತ್ಬೇಕು ಅನ್ನೋದು ಕಾರ್ಯಕರ್ತರು ಗೊತ್ತಾಗ್ತದೆ. ದಿಸ್ ಇಸ್ ವೆರಿ ಕ್ಲಿಯರ್. ಇದ್ರೊಳಗೆ ನೋ ಟು ವೇಸ್ ಅಬೌಟ್ ಇಟ್. ಡಿ.ಬಿ. ಇನಾಮದಾರ್ ಅಭಿಮಾನಿಗಳು, ಅದಕ್ಕೆ ಅಂತೀವಲ್ಲ ನಾವು, ಡಿ.ಬಿ. ಇನಾಮದಾರ್ ಅಭಿಮಾನಿಗಳು. ಓಕೆ, ಇದ್ರೊಳಗ 2 ಆನ್ಸರ್ಸ್ ಇದೆ. ಒಂದು, ಜನರಲಿ ನಮ್ಮಲ್ಲಿ ಸೋಷಿಯಲ್ ಸ್ಟ್ರಕ್ಚರ್ ಹೇಗಿದೆ, ಇದು ಮನೆಯಲ್ಲಿ ಯಜಮಾನರು ಗಂಡು ಮಕ್ಳು ಇರ್ತಾರೆ. ಅದು ನಮ್ಮ ಮನೆಯಲ್ಲಿ ದನಿಗಳಿದ್ರು, ದೊಡ್ಡ ದನಿಗಳಿದ್ರು. ನ್ಯಾಚುರಲಿ ದೊಡ್ಡ ದನಿಗಳಾದ್ರೂ ವಿಕ್ರಮ್ ದನಿಗಳು ಸ್ಟ್ಯಾಂಡ್ ತಗೊಳ್ತಾರೆ ಏನಾದ್ರು. ಅದಕ್ಕೆ ನ್ಯಾಚುರಲಿ ವಿಕ್ರಮ್ ದನಿಗಳ ಡಿಸಿಷನ್. ಮಾಜಿ ಶಾಸಕರಾಗಿದ್ದಂತ ಮಹಂತೇಶ್ ಗೌಡ್ರು ನಿಮ್ಮ ಕುಟುಂಬ ಮತ್ತೆ ಬೆಂಬಲಿಗರನ್ನ ಬಿಜೆಪಿಗೆ ತಗೊಬರೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದು ಮಾತಿದೆ. ಪ್ರಯತ್ನ ಪಟ್ಟಿದ್ದಾರೆ. ಅವ್ರು ಪ್ರಯತ್ನ ಪಟ್ಟಿದ್ದು ವಿಕ್ರಮ್ ದನಿಗಳ ಜೊತೆ. ಇಲ್ಲ, ವಿಕ್ರಮ್ ದನಿ ಬೇರೆ, ಹಂಗಾರೆ ನೀವೇ ಬೇರೆ ಆಗಿಲ್ಲ. ವಾಟ್ ಎವರ್ ವಿಕ್ರಮ್ ದನಿ ಟೇಕ್ಸ್ ಅ ಸ್ಟ್ಯಾಂಡ್, ಇಟ್ ಇಸ್ ವಿ ರೆಸ್ಪೆಕ್ಟ್ ದಟ್. ಇನ್ಫ್ಯಾಕ್ಟ್ ಅವರು ಇಲ್ಲ ಪಾಲಿಟಿಕ್ಸ್ ಹೋಗೋದು ಬ್ಯಾಡ್ ಅಂತಂದ್ರೆ ಅದು ವಿ ವುಡ್ ರೆಸ್ಪೆಕ್ಟ್ ದಟ್. ಬಿಕಾಸ್ ಪಾಲಿಟಿಕ್ಸ್ ನಮಗೆ ಜನರ ಜೊತೆ ಇದೆ, ಅದ್ ಬಿಟ್ರೆ ಜನರ ಸೇವೆ ಜೊತೆ ಬಿಟ್ರೆ ಮತ್ತೆ ಒಂದು ಈಗಾಗಲೇ ಆಗಿದೆ. ದನಿಗಳ ಜೊತೆಗೆ ನಾನು 10 ವರ್ಷ ತಂದೆ ಸ್ನೇಹಿತರು, 10 ವರ್ಷ ನಾವು ಜೊತೆಗೆ ಅದೇ ಪಕ್ಷದಲ್ಲಿ ಕೆಲಸ ಮಾಡಿದ್ವಿ. ಏನು ಗೊತ್ತಿಲ್ಲ, ನನ್ನ ಬಗ್ಗೆ ಒಂದು ವಿಶೇಷ ಅಂತ ಪ್ರೀತಿ ಕಾಳಜಿ ಇತ್ತು. ನಾನು ಅವು ಇಲೆಕ್ಷನ್ ಮಾಡಿದ ಸಹಿತ ಇಲ್ಲಾದಾಗ ಕುಡಿದು ಭಾಳ ಪ್ರೀತಿಯಿಂದ ಮಾತಾಡ್ತಾ ಇದ್ವಿ. ಬೆಂಗಳೂರು ಕುಂತಾಗ ಇಲ್ಲ ಮಂತೇಶ್ ಕಾಫಿ ಕುಡಿದು ನೀವು ಕೂಡ ಎಷ್ಟು ಪ್ರೀತಿಯಿಂದ ಇತ್ತು, ಒಂದು ಕಳಕಳಿ ಇತ್ತು. ಕಳಕಳಿ ಅನುಗುಣವಾಗಿ ನಾನು ವಿಕ್ರಮ್ ದನಿ ಅವ್ರನ್ನ ಸಂಪರ್ಕ ಮಾಡಿದೆ. ವಿಕ್ರಮ್ ದನಿ ಅವ್ರು ಹೇಳಿದ್ವಿ, ಇಟ್ ಈಸ್ ಎ ನ್ಯಾಷನಲ್ ಡೆವಲಪ್ಮೆಂಟ್ ನಾಯಕತ್ವ, ಇಟ್ ಈಸ್ ಎ ವಿಷಯತ್ವ. ನಾವು ವಿನಂತಿಗೆ ಸ್ಪಂದನೆ ಮಾಡಿದೆ. ನಮ್ಮ ಮೇಲಿನ ನಾಯಕ ವಿಶೇಷ ಘಟಕ್ಕಾಗಿ ಹೋದು ಮತ್ತು ಬೇಗ ಬೇಗ ನಮ್ಮ ಪಕ್ಷದ ವಿಷಯಕ್ಕೆ ಕಳೆದ ಇವತ್ತಲ್ಲ ಒಂದು ವರ್ಷದ ಸಂಪರ್ಕ ನಮ್ಮ ಚುನಾವಣೆಗೆ ಅವ್ರು ಸಂಪೂರ್ಣವಂತ ಸಹಕಾರ ಮಾಡಿದ್ರು. ಆಮೇಲೆ ಮೊನ್ನೆ ಜಾಯಿನ್ ಆಗ್ಬಿಟ್ಟು ಅವರ ವಿನಂತಿ ಮಾಡಿದಾಗ ನಮ್ಮ ವಿನಂತಿ ಸ್ಪಂದನೆ ಮಾಡಿದಾಗ ಅವ್ರಿಗೆ ನಮ್ಮ ವೈಯಕ್ತಿಕವಾಗಿ ಮತ್ತು ನಮ್ಮ ಪಕ್ಷದಿಂದ ಹೋಗಿ ಸ್ವಾಗತವನ್ನು ಮಾಡ್ತೀವಿ ಮತ್ತು ನನ್ನ ಸ್ಪಂದನೆಗೆ ಬಂದದಕ್ಕೆ ಅವ್ರಿಗೆ ಧನ್ಯವಾದಗಳನ್ನು ಸ್ವೀಕರಿಸ್ತೀನಿ. ಈ ಕಾರ್ಯಕ್ರಮ ತಯಾರಿ ಈಗಾಗಲೇ ಹೇಳಿದ್ದಾರೆ ಅವತ್ತು ಅಂತಕ್ಕಂಥ ಎಲ್ಲ ಅಭಿಪ್ರಾಯ ನಾವು ಕೇಳ್ತಾ ಇದ್ದೀವಿ. ಆ ರೀತಿ ಇವತ್ತು ಮಾನ್ಯ ಸುರೇಶ್ ಮಾಗಾಡ ಅವ್ರು ಬಂದಂಥದ್ದು ಇರ್ಬೋದು, ಅವರದೇ ಆದಂಥ ಅನುಯಾಯಿಗಳಿವೆ. ಅವು ಪಕ್ಷದಲ್ಲಿ ಭಾಳ ವರ್ಷ ಕೆಲಸ ಮಾಡಿ ಪಕ್ಷವನ್ನು ಕಟ್ಟಿದಂಥವ್ರು. ಡಿ.ಬಿ. ಇನಾಮದಾರ್ ಕಳೆದ 40 ವರ್ಷದಿಂದ ರಾಜಕಾರಣ ಮಾಡಿ ಅವರದೇ ಆದಂಥ ವ್ಯಕ್ತಿತ್ವ ಮತ್ತು ಸಂಘಟನೆ ಅಭಿಮಾನಿಗಳ ಬಳಗ. JDS ಅವ್ರು ಸಹಿತ ಮಾನ್ಯ ದೇವೇಗೌಡರು ಹೇಳಿದ್ರು, ಇಂಥ ಪ್ರಧಾನಮಂತ್ರಿ ನಾನು ಎಲ್ಲೇ ನೋಡಿಲ್ಲ. ಆ ಪ್ರಧಾನಮಂತ್ರಿಯ ವ್ಯಕ್ತಿತ್ವ, ಅವನ ನಡೆಯನ್ನು ನೋಡಿ ಅವ್ರ ಆಡಳಿತವನ್ನು ನಾನು ಅವ್ರ ಜೊತೆಗೆ ಇದ್ದೇನೆ ಹೇಳ್ತಕ್ಕಂಥ. ಹಾಗೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ JDS ಅವರ ಅಂತಕ್ಕಂಥ ಎಲ್ಲ ಪಕ್ಷದ ಕಾರ್ಯಕರ್ತರು ಬರ್ತಕ್ಕಂಥ ಜೊತೆಗೆ BJP ಇಟ್ಟುವರೆ ಭಾಳ ತನ್ನದೇ ಆದಂಥ ವ್ಯವಸ್ಥೆ ಅಂತ ಬೀಜವನ್ನು ಬಿತ್ತಿ ಬೆಳೆದು ಭಾಳ ಆಹ್ಲಾದ ಮಗವಾಗಿ ಬೆಳೆದು ಕಳೆದ ಹಲವಾರು ವರ್ಷದಿಂದ ಈ ಪಕ್ಷವನ್ನು ಕಟ್ಟಿದೆ. ತನ್ನದೇ ಆದಂಥ ಎಲ್ಲವೂ ಕೂಡಿದೆ, ಒಂದೇ ಮೇಲೆ ಅಂತಕ್ಕಂಥ ಕೆಲಸ ಮಾಡಿ ಎಲ್ಲರ ಸಹಕಾರ ಸಂಪೂರ್ಣ ಇದೆ. ಸರ್ ಈಗ ಮುಖ್ಯವಾಗಿ ಈ ಪಕ್ಷದಲ್ಲಿ ಎಲ್ಲೂ ಕೂಡ ಪ್ರಚಾರದಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರು ಕಾಣಿಸಿಕೊಂಡಿದ್ದಾರೆ. ಇದೊಂಥರ ಪಕ್ಷಕ್ಕೆ ಹಿನ್ನಡೆ ಆಗುವ ಸಾಧ್ಯತೆ ಇದೆ. ನೀವು ಕೂಡ ಎಲ್ಲೂ ಕೂಡ ಅವರು ಬರ್ತಾರ ಮಾತನ್ನು ಹೇಳಿ ಕಾರ್ಯಕ್ರಮದಲ್ಲಿ ವಿಜೇಂದ್ರ ಅವರು ಅಧ್ಯಕ್ಷರು ಬರ್ತಾರೆ, ಆ ಸಂದರ್ಭದಲ್ಲಿ ಬರ್ತಾ ಇಲ್ಲ ಅನ್ನೋ ಮಾತನ್ನು ಹೇಳಿ. ಅನಂತ್ ಕುಮಾರ್ ಹೆಗಡೆ ಅವರು ಈ ಒಂದು ಚುನಾವಣೆ ಪ್ರಾರಂಭಕ್ಕಿಂತ ಮೊದಲ ಸಭೆಗಳನ್ನು ಮಾಡಿ ಹೋಗೋದು ತಮಗೂ ಗೊತ್ತು. ಒಂದು ಮೆಸ್ಸಿಗೆ ಸಭೆ ಮುಂಚಿತವಾಗಿ ಆಕಾಂಕ್ಷೆ ಆಯ್ತು. ಈಗ ಅವ್ರ ಹಳಿ ಭಾಷೆಗಳನ್ನ ಬಹಳ ಕೇಳಿರ್ಬೋದು. ನಾನೇ ಯಾವಾಗಿದ್ದು ಕ್ಯಾಂಡಿಡೇಟ್ ಆಗಿ ಇರ್ಬೇಕನ್ನಾಗಿ ದೇಶದ ಸಂಬಂಧ ಭಗವದ್ದೇಶ ಯಾವಾಗಿದ್ದು ಮೇಲೆ ಇರಬೇಕು. ಭಗವದ್ದೇಶ ಯಾವಾಗ ಹಿಡಿದಾಗ ಅವ್ರ ದೇಶದ ಒಂದು ಸೇವೆಯನ್ನು ಮಾಡ್ಲಿಕ್ಕೆ ತಯಾರು ಅವ್ರದ್ದು ಭಾಷಣ ಬಹಳ ಕೇಳಿದ್ರು. ಆ ಒಂದು ಆಧಾರ ಮೇಲೆ ಆ ತತ್ವ ಸಿದ್ಧಾಂತ ಮೇಲೆ ಅವು ಅನಂತಕುಮಾರ್ ಹೆಗಡೆ ಇದ್ದಾರೆ. ಕಳೆದ 6 ವರ್ಷ 6 ಭಾಗ ಈ ಒಂದು ಭಾಗವನ್ನ
ಸ್ಪರ್ಧೆ ಮಾಡಿದಾಗ ಹಿಂದುತ್ವಕ್ಕೆ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಅಲ್ಲಿ ಹಿಂದುತ್ವವನ್ನು ಬೆಳೆಸ್ತಕ್ಕಂಥ ಕೆಲಸ ತಮ್ಮ ನಾನಿಯಾಗಿದ್ದಾಗ ತಮ್ಮ ಕಡೆಯಿಂದ ಎಷ್ಟು ಸಾಧ್ಯದ ಅಷ್ಟ ಸಂಘಟನೆ ಜೊತೆಗೆ ಸೇವೆ ಮಾಡ್ತಕ್ಕಂಥ ಕೆಲಸ. ಆ ನಂತರ ಅವ್ರ ಟಿಕೆಟ್ ಮಾತಾಡಿ ಸಹಿತ ನನ್ನ ಜೊತೆಗೆ ಫೋನ್ಯಾಗ ಮಾತಾಡಿದ್ರು. ನಾನು ಫೋನ್ಯಾಗ ಮಾತಾಡಿದ್ದು ಹೇಳಿದಿಲ್ಲ ಕುಡಿ ಸಲ ವಿಶ್ವೇಶ್ವರ ಕಾಗೆ ಕೊಟ್ಟಿದ್ದಾಗ ಹೀಗೆ ಮಾಡ್ತಕ್ಕಂಥ ಕೆಲಸ ಮಾಡೋದು ಎಲ್ಲ ಕೂಡ ಗೆಲ್ಲಿಸ್ತಕ್ಕಂಥ ಕೆಲಸ ಮಾಡಿ ಪಕ್ಷ ಕೊಟ್ಟಂತ ನಡೆಗೆ ನಾವೆಲ್ಲ ಬಾಧ್ಯವರು. ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷ ಅಂತ ನಳಿನ್ಕುಮಾರ್ ಟಿಕೆಟ್ ಕಟ್ಟಲು ನಮ್ಮ ಟಿಕೆಟ್ ಕೊಡಲಿ ಮಗನೇ ಕೆಲವೊಂದು ಜನ ಇದ್ರು. ಮೈಸೂರಿನ ತನಕ ಪ್ರಧಾನ ಸೇವೆ ಕೊಡಲಿಲ್ಲ ಕೊಟ್ಟರು. ಮತ್ತು ಅನಂತಮಯ ಹೆಗಡೆ ತಮ್ಮದೇ ಅಂತ ಅಭಿಮಾನ ಇರ್ತಾರೆ. ಅವ್ರಿಗೆಲ್ಲ ಟಿಕೆಟ್ ಕೊಡ್ಲಿಲ್ಲ, ಆದ್ರೂ ಪ್ರಚಾರಕ್ಕೆ ಪ್ರಚಾರಕ್ಕೆ ಬರಾದೇನೆ ಇರಲ್ಲ ಯಾವ್ದು. ಅಲ್ಲಿ ಒಂದ್ ನಿಮಿಷ ಈಗ ಒಂದ್ ನಿಮಿಷ ಟಿಕೆಟ್ ಕೈ ತಪ್ಪಿದ ನಂತರ ಎಲ್ಲೂ ಕೂಡ ಪ್ರಚಾರ ಉಚಿತವಾಗಿ ಬಂದನು ನಾವೆಲ್ಲ ಅದನ್ನು ಪಕ್ಷ ಕಟ್ಟಿದವು ಅವೇ ಮಾಡ್ತಾವ ಮುಖಂಡದಲ್ಲಿ ಇವತ್ತು ಯಶಸ್ವಿ ಹೆಗಡೆ ಕಾಗಿರ್ಲಿ ಅವ್ ಮುಖಂಡದಲ್ಲಿ ನಾವು ಕೂಡಿ ಮಾಡ್ಕೊಂಡು ಹೋಗ್ತೀವಿ ಬಂದು ಸರ್ ಕಾಗೇರಿ ಅವರು ಅವಾಗ ಹೇಳಿದ್ರು ಕಲಾಪಕ್ಷ ಕೇಳಿದ್ವಿ ಅಂತ. ಕಲಾಪಕ್ಷ ಬರೀ ಚುನಾವಣೆ ಬಂದ್ ಸರ್ ಇದು ಕೇವಲ ಬೆರಳಿಕೆ ದಿನ ಅಷ್ಟೇ. ಹೆಂಗದಂದ್ರೆ ಏನಾದ್ರೂ ಬಂದಿಲ್ಲ. ಈಗ ನಿಮ್ಗೊಂದ್ ಹೇಳ ಯಾವ ಒಂದಷ್ಟು ಮಂದಿ ಬಹಿರಂಗವಾಗಿ ಮಾಡ್ತಾ ಇದ್ದಾರೆ. JDS ಎಲ್ಲೋ ನಮ್ಮ ಬಹಿರಂಗ ಎಷ್ಟೋ ಮಂದಿ ಒಳಗಿನ ತಮ್ಮದೇ ಅಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈ ಪಕ್ಷ ಎಲ್ಲದೂ ಒಂದೇ ಒಂದು ಉದ್ದೇಶ ಅಂದ್ರೆ ಮೋದಿಯವ್ರು ಮಾಡ್ಲಿಕ್ಕೆ ತಮ್ಮ ಯಾವ ಮೂಲದಿಂದ ಮಾಡ್ಲಿಕ್ಕೆ ಸಾಧ್ಯ ಎಲ್ಲವೂ ಪಕ್ಷ ಮತ್ತ ವಿಶೇಷ ಹೆಗಡೆ ಕಾಗೇರಿ ಮಾಡ್ತಾರೆ. ಅಸಮಾಧಾನದಿಂದ ಈ ರೀತಿ ಮಾಡ್ತಾ ಇದ್ರು ಏನು ಈಗ ಅವಾಗ ಇಲ್ದಿದ್ದ ಸಂಬಂಧ ಆ ಸಮಯವನ್ನ ನಾನು ಮಾತಾಡಕ್ಕೆ ತೊಂದರೆ ಆಗುತ್ತೆ. ಅವಾಗ ಅವನೇ ಕೆಲಸ ಮಾಡ್ತಕ್ಕಂಥದ್ದು ರಾಜಕಾರಣ ಸಂಘಟನೆ ಮಾಡ್ತಕ್ಕಂಥ ಎಲ್ಲ ಹೇಳಲೇಬೇಕಾಗುತ್ತೆ. ನಾವು ಹೇಳ್ತೇವೆ ಎಲ್ಲ ನಮ್ಮ ಸಂಪರ್ಕ ನೀವು ಇಲೆಕ್ಷನ್ ಚುನಾವಣಾ ಆದ್ರಿಂದ ಎಲ್ಲ ಗೊತ್ತದ ನಮ್ಗಿಂತ ಹೆಚ್ಚು ನೀವೆಲ್ಲ ಅನಾಲಿಸ್ ಮಾಡ್ತಾ ಇದ್ದೀವಿ. ಎಷ್ಟು ಜನ ಈಗ ಮೊನ್ನೆ MLA ಎಲೆಕ್ಷನ್ದಾಗ ಕಾಂಗ್ರೆಸ್ ಮಾಡಿದಾಗ ನಿಮ್ ಮುಂದೆ ಹೇಳಿದಾರೆ ಅವ್ರು ದೇಶದ ಸಂಬಂಧ ಚುನಾವಣೆ ಹಾಕ್ಬೇಕಂತ ಹೇಳ್ತಾರಲ್ಲ ಅದು ದೇಶದ ಚುನಾವಣೆ. ಅವ್ರಿಗೂ ವಿಶ್ವಾಸ ಇರ್ಬೋದು ಇಲ್ಲ ಅಂತ ನಮಗೊಂದು ವಿಶ್ವಾಸ ಇದೆ. ಮೋದಿ ಅವ್ರ ಸಂಬಂಧ ಯಾವುದೇ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತು ಮೋದಿ ಅವ್ರ ಸಂಬಂಧ ಎಲ್ಲವೂ ಇವತ್ತು ಎಷ್ಟೋ ಜನ ಕಾಂಗ್ರೆಸ್ ನಾವು ಈ ಸಲ ನಾನು ನೀನು ಬಾಗೇಡ್ ಹೋಗಿದ್ದೇನೆ ಉದಾಹರಣೆ ಅದೇನು ಘಟನೆ ಇತ್ತು. ನಾನು ಅದೆಲ್ಲ ನಮ್ಮ ರಿಲೇಟಿವ್ಸ್ ಇತ್ತು. ಭಾಳ ಜನ ಕಾಂಗ್ರೆಸ್ ಮಾಡಿದಾಗಿತ್ತು. ನಾನು ಕೇಳಿದ್ ಹೆಂಗೆ ನಡೆದ ಬೆಳಗಾವ್ ಅಂತ ಕೇಳಿ ಈ ಸಲ ಏನಿಲ್ಲ ದೇಶ ಸಂಬಂಧ ನಾವು ಮೋದಿ ಬೇಕು ಇಲ್ಲಿ ಮೇಡಮ್ ಅದಾಗಲ್ಲ ಅಂತಂದೇನೆ ಮೇಡಮ್ ರಾಜ್ಯಕ್ಕೆ ಸೀಮಿತ ನಾವು ದೇಶ ಸಂಬಂಧ ನಾವು ಮೋದಿ ನಾವೆಲ್ಲ 27 ನಮ್ಮ ಸಂಬಂಧ ಆ ನಮೂನಿ ಎಲ್ಲ ಪಕ್ಷದ ಇವತ್ತು ಮೋದಿ ಸಂಬಂಧ ಮತ ಆಗ್ತದೆ. ಇವಾಗ ಹಾಕ್ತಾ ಅಂತಾನಿಲ್ಲ ಭಾಳ ಜನ ಇವತ್ತು ದೇಶದ ಭಕ್ತರು. ಇನ್ನೊಂದು MK ಒಳಗಿದ್ದೆ ನಾನು ಒಬ್ಬ ಯೋಧ ಬಂದಿದ್ದ ಅವ್ನು ಹೇಳಿದ ನಾನು ಬಂದಿದ್ದೀನಿ 1,000 ಓಟ ನಾವು ಮೋದಿಗೆ ಹಾಕಿಸ್ಬೇಕು ನನ್ನ ಇಚ್ಛೆ ಆಗುತ್ತೆ. ಅಭಿಮಾನಿಗಳ ಇದಾವೆ ಎಲ್ಲ ಪಕ್ಷ ನಮ್ಗೆ ಸಹಕಾರ ಕೊಟ್ಟು ವಿಶೇಷವಾಗಿ BJP ಪಕ್ಷ JDS ಪಕ್ಷ ಆಮೇಲೆ ಇನಾಮದಾರ್ ಟೀಮ್ ಗಟ್ಟಿಯಾಗಿ ಮಾಡ್ತಾ ಜೊತೆಗೆ ಬೇರೆ ಪಕ್ಷ ಮತ್ತೊಂದು ನಾವು ವಿನಂತಿನೂ ಸಹಿತ ಮಾಡಿದ್ವಿ ಅವು ಓಟನ್ನ ಹಾಕ್ತೀವಿ. ಸರ್ ಈಗ ರಾಜ್ಯದಾಗ ಗ್ಯಾರಂಟಿ ಯೋಜನೆಯಿಂದ ಕಾಂಗ್ರೆಸ್ ಬಂದದ್ದು ಆವಾಗ ಈಗ ಕೇಂದ್ರದಾಗ ಗ್ಯಾರಂಟಿ ಯೋಜನೆ ಮಾಡ್ಯಾರ ಅದ್ರ ಬಗ್ಗೆ ಈಗ ದೇಶದ ಮೋದಿನ ಗ್ಯಾರಂಟಿ ಅಂತೇಳಿ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ತಾವೆಲ್ಲ TV ನೀನು ನೋಡಿದೆ ಮೊನ್ನೆ ಅಂಜಲಿ ಅಕ್ಕ ಒಂದು ಘಟನೆ ನೋಡಿದೆ. ಗ್ಯಾರಂಟಿ ಬಗ್ಗೆ ಕೇಳಿದ್ದು ಇಲ್ಲ ಅಂದು ಮೋದಿ 15 ಲಕ್ಷ ಅಂತ ಕೇಳಿದ ಅಷ್ಟೇ ಜನ ಹೂ ಅಂತ 15 ಲಕ್ಷ ನಮ್ಮ ಖಾತೆಗೆ ಬಂದವ ಇಲ್ಲ. ಮೋದಿ ನಮಗೆ ಗ್ಯಾರಂಟಿ 15 ಲಕ್ಷ ಮತ್ತೆ ಉಜ್ವಲ ಬಂದದ, ಆಯುಷ್ಮಾನ್ ಬಂದದ, ನಮ್ಮ ಮನೆಗೆ ನಳ ಬಂದವ, ರೈತ ಈಗ ಲೆಕ್ಕ ಹಾಕಿ ಆ ಜನಕ್ಕೆ ಯಾಕೆ ಕಲಿಸಿಲ್ಲ. ಮತ್ತೆ ಇದನ್ನ ಕಾಂಗ್ರೆಸ್ ಹಾಕಿ ಎಲ್ಲ ಕಲಿಸ್ತಾ ಮೊದಲ ಅಂತ ಹೇಳ್ಬಿಡ್ತಾರೆ. ಪ್ರಶ್ನೆ ಕೇಳ್ತಾ ಅಂತ ಗೊತ್ತಿಲ್ಲ ಅಲ್ಲಿ ಬರ್ತಾ ಅಂತ ಚೆನ್ನಾಗಿ ಹಿಂಗೆ ವಿಶ್ವಾಸ ಇರ್ತಾರೆ. ಆ ಗ್ಯಾರಂಟಿ ಮೋದಿ ಗ್ಯಾರಂಟಿ ಯಾವ ಗ್ಯಾರಂಟಿ ಎಲ್ಲಿ ಬಂದ JDS ಪಕ್ಷ ಈಗಿನ ಸದ್ಯದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಏನಾದ್ರೂ ಎಫೆಕ್ಟ್ ಆಗಬಹುದು. ಅವ್ ಹೆಂಗದ ನನ್ಗೆ ಗೊತ್ತ ಎಷ್ಟು ಕೊಟ್ಟಿದ್ದೆ ಅವು ಮೇಡಮ್ ಹೇಳಿದ್ರು BJP ಪಕ್ಷ ದೇಶದ ಪಕ್ಷ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ ಕಿತ್ತೂರ ಅವ್ ಮೇಡಮ್ ನೇಚರ್ ಹಂಗಂದ್ರೆ ಇಮಿಡಿಯೇಟ್ಲಿ ಆಕ್ಷನ್ ಅದಾವ ನೇಚರ್ಸ್ ನಾವು ನೋಡಿದ್ವಿ. ಮೇಡಮ್ ಕ್ಯಾಂಡಿಡೇಟ್ ಅನ್ಕೂಲೆ ಹಿರಿಯಾಗಿ ಏನೇನು ಸಾಧ್ಯತೆ ಎಲ್ಲವನ್ನೂ ನಾವ್ ಹೇಳಿದಿಲ್ಲ. ನಾವ್ ಅದಕ್ಕೆ ನಮ್ಮ ಪಕ್ಷ ಅದರಿಂದ ಬಹಳ ಅಂತರಕ್ಕೆ ಹಾಕೊಂಡದ ಅಂತರಕ್ಕೆ ಹಾಕೋತದ. ನಾವು ಮೋದಿ ಹೋಗ ಮೇಲೆ ದೇಶದ ಕಮಲ ಮೇಲೆ ಚುನಾವಣೆ ಮಾಡ್ತೀವಿ. ಸೌತ್ ಇಂಡಿಯಾದಲ್ಲಿ ಇದು ಹೈಯೆಸ್ಟ್ ಲೀಡ್ ಬಂದಿತ್ತು ಸರ್ ನಮ್ಮ ಸಂಸದರಲ್ಲಿ. ಈ ಸಲ ನಮ್ಮ ಕಿತ್ತೂರು ಕ್ಷೇತ್ರದ ಮಾಜಿ ಶಾಸಕರು ಪ್ಲಸ್ JDS ಎಷ್ಟು ಲೀಡ್ ಬರ್ಬೋದು? ನಾ ಹೇಳಿದಿಲ್ಲ ನಾವೆಲ್ಲ ಗಮಕು ನಾವು ಕೆಲಸ ಮಾಡ್ತಾ ಇದ್ದೀವಿ, ಸೇವೆ ಮಾಡ್ತೇವೆ. ಜನಕ್ಕೆ ನಮ್ಗಿಂತ ಹೆಚ್ಚು ತಯಾಗಿದೆ. ಈಗ ಆ ಪ್ರಶ್ನೆ ಕುತ್ಕೊಂಡು ನೀವು ಹೇಳ್ಬೇಕು. ಯಾಕಂದ್ರೆ ನಮ್ಗಿಂತ ಹೆಚ್ಚು ಹಳ್ಳಿ ಹೋಗಿ ಜನ ಪಲ್ಸ್ ಸ್ಟಡಿ ಮಾಡಿದಾಗ ನೀವು ಹೇಳ್ಬೇಕು ನಮ್ಗೆ ಎಷ್ಟು ಲೀಡ್ ಗೊತ್ತದ.
ಒಂದು ಪ್ರಶ್ನೆ ಇದೆ ಸರ್, ಏನಿದೆ ಪಕ್ಷ ಅಧಿಕಾರ ಬಂದಾಗ ಕಾಗೇರಿದ್ರೋದಿಲ್ಲ ಈ ಭಾಗದ ತಾವು ಅಧಿಕಾರದಲ್ಲಿದ್ದಾಗ ಏನೊಂದು ಮರು ನಿರ್ಮಾಣದ ಕೋಟೆ ಇತ್ತಲ್ಲ ಅದು ಈ ಭಾಗದಲ್ಲಿ ಕುಂಠಿತವಾಗಿದೆ. ಯಾಕಂದ್ರೆ ಅಳಿವಿನ ಹೆಚ್ಚಿನಲ್ಲಿ ಹೋಗ್ತಾ ಇದೆ, ಅದ್ರ ಬಗ್ಗೆ ಯಾವುದು ಧ್ವನಿ ಆಗ್ತಾ ಇಲ್ಲ. ಬಟ್ ಕಾಗೇರಿ ಮುಖಾಂತರ ಸದನದಲ್ಲಿ ಏನಾದ್ರು ಒಳಗೆ ಹಣವನ್ನು ಇಟ್ಟಿದ್ದೀವಿ, 20 ಕೋಟಿ ರೂಪಾಯಿ ಬಜೆಟ್ ಒಳಗೆ ಅಪ್ರೂವಲ್ ಆಗಿದೆ. ಬರ್ತಕ್ಕಂಥ ದಿನಮಾನದಲ್ಲಿ ವಿಶೇಷ ಗಿಡಕ್ಕಾಗಿ ಜವಾಬ್ದಾರಿ ಇದೆ, ಧ್ವನಿ ಎತ್ತುವುದಿಲ್ಲ, ಜವಾಬ್ದಾರಿ ಇದೆ. ಜವಾಬ್ದಾರಿನ ಲೋಕರು ನಿರೀಕ್ಷಿಸ್ತಾ ಅವ್ರನ್ನ ಚುನಾವಣೆ ಮುಗಿದ ಕರ್ಕೊಂಬಂದು ಆ ಕೆಲಸ ಕಲ್ಸಕ್ಕಂತ ಪ್ರಜ್ವಲ್ ರೇವಣ್ಣ ಸಿಡಿ ಬಗ್ಗೆ ಆ ಮಟ್ಟದಾಗ ಮಾತಾಡುವಷ್ಟ ಅಲ್ಲ, ನೀವು ಇಲ್ಲಿ ಅಲಯನ್ಸ್ ಆಗಿದ್ರ ನೀವು ಸ್ಪಷ್ಟನೆ ಕೊಡ್ಬೇಕು ಅಧ್ಯಕ್ಷರೇ. ಕ್ರಿಯೇಟೆಡ್ ಓಕೆ ಇಲೆಕ್ಷನ್ ಟೈಮ್ನಾಗ ದುಷ್ಪರಿಣಾಮ ಬೀರ್ಬೇಕಂತ ತಯಾರು ಮಾಡಿದ್ರು. ಓಕೆ 6 ತಿಂಗಳು ಸತ್ಯತೆ ನೀವ್ ಹೆಂಗ್ ಹೇಳ್ತೀರಿ? ಇಲ್ಲ, ಇನ್ನು ಪ್ರೂವ್ ಆಗಿಲ್ಲ. ಶುಡ್ ಬಿ ಪ್ರೂವ್ಡ್. ಈಗಿನ ಕಾಲದಾಗ ಏನ್ ಬೇಕಾದ್ರೆ ಅಂತ ಇದಿಲ್ಲ, ಯಾರ ಮುಂದೆ ಯಾರಿಗೂ ಸೇರಿಸಬಹುದು. ಯಾರು ಮಾಡಿದಾರೆ ಅಂತ ಸರ್ ನಿಮ್ಮ ಆರೋಪ? ನೋಡ್ರಿ, ಅವ್ರು ಹಾಸನ ಮಾಡಿದ್ ನಾವು ಬೈಲೊಂದಾಗ ಅಂದ್ರೆ ಮತ್ತೆ ಇಲ್ಲಿ ಅಲಯನ್ಸ್ ಆಗಿದ್ರೆ ಮೇಡಮ್ ಈ ಪ್ರಕಾರ ಎಲ್ಲ ಮಹಿಳಾ ಮತದಾರರಿದೆ, ಮಹಿಳಾ ಮತದಾರರು ಗೊತ್ತಾಗ್ಬಿಡಿ. ನಮ್ಮ ಪಕ್ಷದ ಹಿರಿಯರು ಅವ್ರನ್ನ ಪಕ್ಷದ ಉಚ್ಚಾಟನೆ ಮಾಡ್ಯಾರ. ಏನ್ ಹೇಳಿ ಬಯಸ್ತೀರ? ಮಹಿಳಾ ಮತದಾರರು ಪ್ರಜ್ಞಾವಂತರು, ತಾತ್ಕಾಲಿಕವಾಗಿ ಏನು ಅನ್ಸುತ್ತೆ ಅದನ್ನ ಬಿಟ್ಟು ಮುಂದಿನ ಯೋಚನೆ ಮಾಡಬೇಕು, ದೇಶದ ಯೋಚನೆ ಮಾಡಬೇಕು. ಮಹಿಳೆಯರೇ ಬ್ಯಾಕ್ ಬೋನ್ ಆಫ್ ಇಂಡಿಯಾ, ಮದರ್ ಇಂಡಿಯಾ. ಸೊ ದಯವಿಟ್ಟು ಅವ್ರು ಕೇಳ್ಕೊತೀನಿ, ಬಿಜೆಪಿ ಮತ ಹಾಕಿ ಮೋದಿಯ ಸರ್ಕಾರ ತರೋಣ, ಒಂದು ದೇಶ ಭದ್ರವಾಗಿ ಭದ್ರಕೋಟೆ ಅಂತ ಆಗುತ್ತೆ. ಎಲ್ಲರಿಗೂ ಧನ್ಯವಾದಗಳು. ಪಂಚಾಯತಿ ಮತ್ತು ಅಲ್ಲಿ ಪಕ್ಷದ ಪ್ರಮುಖರು, ಕಾಯಕರ್ತರು, ದೇಶದ ಅಭಿಮಾನಿಗಳು ಆ ಕಾರ್ಯಕ್ರಮ ಬಂದು ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕಂತೇಳಿ ಎಲ್ಲ ಗೊತ್ತಿದೆ. ಈ ಒಂದು ಸಭೆಯಲ್ಲಿದ್ದಂಥ ಮಂಡಲ ಅಧ್ಯಕ್ಷರಿಂದ ಸಹೋದರಿ ಲಕ್ಷ್ಮೀಕ ಇನಾಮದವರು, ಮಾನ್ಯ JDS ಅಧ್ಯಕ್ಷ ಅಂತ ಸೋಮಣ್ಣ ವಕೀಲ್ ಅವರು, ಮಾಜಿ ಶಾಸಕರಂತ ಸುರೇಶ್ ಮಗಳ ಅವರು ಅಂತ ಎಲ್ಲ ಪಕ್ಷದ ಮುಖಂಡ ವತಿಯಿಂದ ನಾವು ವಿನಂತಿಯನ್ನು ಮಾಡ್ತೇವೆ. ಅದಕ್ಕೆ ನಾಳೆ 4ನೇ ತಾರೀಕು ನಮ್ಮ ಪಕ್ಷದ ನೂತನ ಅಧ್ಯಕ್ಷ ಅಂತ VI ವಿಜೇಂದ್ರ ಸಾಹೇಬ್ ಸಾಯಂಕಾಲ 3 ಗಂಟೆಗೆ ಚೆನ್ನಮ್ಮ ಸರ್ಕಲ್ನಿಂದ ಚೆನ್ನಮ್ಮ ಸರ್ಕಲ್ಗೆ ಬರ್ತಿದ್ದಾರೆ. ಚೆನ್ನಮ್ಮ ಸರ್ಕಲ್ನ ಮೂಗುವಾಗಿ ನಾವು ಒಂದು ಸೈಕಲ್ ಮುಟ್ಟು ರ್ಯಾಲಿ ಮುಖಾಂತರ ಇಲ್ಲ ಗೇಟ್ ಒಳಗೆ ಅವ್ರನ್ನ ಒಂದು ಅಭೂತವಾದಂಥ ಸ್ವಾಗತವನ್ನು ಸೈಕಲ್ ಮುಟ್ಟು ರ್ಯಾಲಿ ಮುಖಾಂತರ ಕೈಕೊಂಡು ಹೋಗ್ತಕ್ಕಂಥ ಕೆಲಸ ನಾವೆಲ್ಲ ಮುಖಂಡರು ಜೊತೆಗೆ ಎಲ್ಲ ಪ್ರಮುಖರು ಜೊತೆಗೆ ಎಲ್ಲ ಕಾರ್ಯಕರ್ತರು ಕೂಡ ಅವ್ರನ್ನ ಸೈಕಲ್ ಮುಟ್ಟು ರ್ಯಾಲಿ ಮುಖಾಂತರ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ವಿ. ಆ ನಂತರ 4 ಗಂಟೆಗೆ ಸಭೆ ಪ್ರಾರಂಭ ಬರುತ್ತೆ. 4 ಗಂಟೆಯಿಂದ ಸಭೆ ಪ್ರಾರಂಭವಾಗಿ ಮೊನ್ನೆ ದೇಶದ ಪ್ರಧಾನಮಂತ್ರಿ ಮೋದಿಯವರ ಪಕ್ಷದ ಮುಖಂಡತ್ವ ಮುಂದಿನ 3ನೇ ಬಾರಿಗೆ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡ್ತಕ್ಕಂಥ ಇವರು, ಪ್ರಥಮ ಬಾರಿಗೆ 8 ಬಾರಿ ಶಾಸಕರಾಗಿ, ಶಿಕ್ಷಣ ಸಚಿವರಾಗಿ, ಸಭಾಧ್ಯಕ್ಷರಾಗಿ ಅನುಭವ ಹೊಂದಿದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರನ್ನ ಪ್ರಥಮವಾಗಿ ಈ ಭಾಗದ ಉತ್ತರ ಕನ್ನಡದಿಂದ ಸಂಸದಾಗಿ ಮಾಡ್ತಕ್ಕಂಥ ಒಂದು ಪ್ರಚಾರ ಸಭೆ ಬರ್ತದೆ. ಆ ಪ್ರಚಾರ ಸಭೆಯಲ್ಲಿ ಇಡೀ ಕಿತ್ತೂರು ಕ್ಷೇತ್ರ ಎಲ್ಲ ಪಕ್ಷದ ಮುಖಂಡರು ಜೊತೆಗೆ JDSದ ಮುಖಂಡರು, ಅದೇ ರೀತಿ ಲಕ್ಷ್ಮಕ್ಕ ಇನಾಮದವರು ಹಾಗೂ DB ಇನಾಮದವರ ಅನ್ವಾಯಿಗಳು ನಮ್ಮ ಪಕ್ಷಕ್ಕೆ ಈಗಾಗಲೇ ಕೂಡಿಕೊಂಡದ್ದು, ಅವಾಗಲೂ ಸುದೇಶ್ ಮಗಳ ಅನ್ವಾಯಿಗಳು, ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ಎಲ್ಲ ಮುಂಚಾದ ನಮ್ಮ ಜೊತೆಗಿದ್ದಾರೆ. ಸೊ ದಟ್ಸ್ ದ ಬಾಟಮ್ ಲೈನ್. ರಾಜಕೀಯ ಅಸ್ತಿತ್ವಕ್ಕೋಸ್ಕರ ಏನಾದ್ರು DB ಇನಾಮದವರ ಕುಟುಂಬ ಬಿಜೆಪಿ ಬಂತ? ಅಸ್ತಿತ್ವಕ್ಕೋಸ್ಕರ ನಿಮ್ಮ ಅಸ್ತಿತ್ವ? ನೋ, ನಮ್ಮ ಮನೆಯಲ್ಲಿ ಹಾಗೆ ನೋಡಿಲ್ಲ ನಾವು. ನೀವು ಎನಿಬಡಿ ಯಾರು ಪರ್ಸನಲಿ ನಮ್ ಕೂತಿದ್ರೆ ರಾಜಕೀಯದ ಒಂದೇ ನಮ್ದು ಇಲ್ಲ. ಸೊ ಅದೇ ಹೇಳಿದ್ನಲ್ಲ, ನಾ ಏನಾರ ಆಗ್ಬೇಕಂತಂದ್ರೆ ನಾ ಬಯಸಿದ್ರೆ ಅಷ್ಟೇ ಆಗಲ್ಲ. ಇಟ್ ಈಸ್ ಪ್ಯೂರ್ಲಿ ಫಾರ್ ದ ಪೀಪಲ್ ಹೂ ಹ್ಯಾವ್ ಸ್ಟುಡ್ ಫಾರ್ ಅಸ್. 1 ವರ್ಷ 15 ವರ್ಷ ಕಾಲದಲ್ಲಿ ನಮ್ ಗಟ್ಟಿ ಯಾರು ನಿಂತಿದ್ದಾರೆ ಅವ್ರಿಗೋಸ್ಕರ ನಾವು ಬಂದಿದ್ವಿ. ಇದು ಸುಮ್ನೆ ಮಾತಕ್ಕಂತಲ್ಲ ಇದು. ಬಿಕಾಸ್ ವಿಕ್ರಮ್ ದನಿಗಳು ವೇ ಮಾಡ್ತಾ ಇದ್ರು. ಇನ್ಫ್ಯಾಕ್ಟ್ ಬಿಜೆಪಿ ಮಾಂತೇಶಣ್ಣರಾಗ್ಲಿ, ಬೇರೆ ಮುಖಂಡರಾಗ್ಲಿ ಎಲ್ಲ ಮಾತಾಡ್ತಾ ಇದ್ರು ವಿಕ್ರಮ್ ದನಿಗಳ ಜೊತೆ. ಬಟ್
ಸುಮ್ನೆ ಕರ್ದಾರಂತೆ ಜಾಯಿನ್ ಮಾಡುದು ಅದಲ್ಲ, ಎಲ್ಲ ವೇ ಮಾಡಿದ್ದಾರೆ. ಹೇಗೆ ನಾ ಹೆಲ್ಪ್ ಮಾಡ್ಬೋದು, ಏನ್ ಜನರಿಗೆ ನಾನು ರಿಯಲಿ ಬೇಕಾಗಿದೆಯೋ ಇಲ್ಲೋ. ಸೊ ಎಲ್ಲ ನಮ್ಮ ಕಾರ್ಯಕರ್ತ ಪಡೆ ಸೋಮುಟ್ಟದಿಂದ ಒಂದು 1000-15 ಮೀಟರ್ ಸೈಕಲ್ ಮೀಟರ್ ರ್ಯಾಲಿ ಮಾಡಬೇಕು ಔದಿಚ್ಚೆ ನಾವು ಪಕ್ಷದ ನಾವು ಮಾಡ್ತೀವಿ. ಪ್ರಥಮ ಯುವ ಅಧ್ಯಕ್ಷರ ಮಾಡ್ಬೇಕನ್ನೋ ಒಂದು ಉದ್ದೇಶದ ಒಂದು ಸೈಕಲ್ ಮೀಟರ್ ರ್ಯಾಲಿ ಭಾಳ ಚೆನ್ನಾಗಿ ಮಾಡಬೇಕು. ಅಡಿ ಕಟ್ಟಿ ಬಂದಿಂದ ಅವನ್ನ ಸನ್ಮಾನಿಸ್ಬೇಕು ಅಂತ ಹೇಳ್ಬೋದು. ಜೊತೆಗೆ ಬರ್ತಕ್ಕಂಥ ವಿಶ್ವೇಶ ಹೆಗಡೆ ಕಾಗೆ ಇರ್ಬೋದು, ಜೊತೆಗೆ ಜನ್ ಸಾಹೇಬ್ ಜಿಲ್ಲೆಯಂತ ಪ್ರಭಾಕರ್ ಕೋಗೆ ಬರ್ತಿದ್ದಾರೆ, ಜಿಲ್ಲಾಧ್ಯಕ್ಷ ಅಂತ ಸುಭಾಷ್ ಪಾಟೀಲ್ ಬರ್ತಿದ್ದಾರೆ, ಸಂಜಯ್ ಪಾಟೀಲ್ ಬರ್ತಿದ್ದಾರೆ, ಮಹಾಂತೇಶ್ ಕೋಟಮಠ ಮತ್ತು ಪಕ್ಷ ಮುಖಂಡರು ಯಾರು ಬರ್ತಾರೆ ಎಲ್ಲ ನಮ್ಮ ಮಂಡಳ ಆಗಿರ್ಬೋದು, ಎಲ್ಲ ನಾವು ಇರ್ಬೋದು, ಅಕ್ಕ ಇರ್ಬೋದು, ಅಧ್ಯಕ್ಷ ಸುರೇಶ್ ಮಾಡಿ JDSನ ಸುಮನ್ ಹೋಗ್ತಾರೆ ಅಧ್ಯಕ್ಷ, ಜಿಲ್ಲಾ ಅಧ್ಯಕ್ಷ ಬರ್ತಾರೆ, ಶಂಕರನ ಮಾಡಿದ್ರು ಒಂದು ಸಭೆಗೆ ಬರ್ತಿದ್ದಾರೆ. ಎಲ್ಲರೂ ಕೂಡಿ ಅದನ್ನು ಕಾರ್ಯಕ್ರಮ ಅವನ್ನ ಸ್ವಾಗತ ಮಾಡೋದ್ರ ಜೊತೆಗೆ ಪ್ರಚಾರ ನಿಮಿತ್ತವಾಗಿ ಎಲ್ಲವೂ ಎಲ್ಲನೂ ಮತ್ತೊಂದು ವಿನಂತಿ ಮಾಡ್ಕೊಳ್ತಾರೆ ಆ ಪ್ರಚಾರ ಮುಖಾಂತರ. ಯಾಕಂದ್ರೆ 5ನೇ ತಾರೀಕು ನಮ್ಮ ಕ್ಯಾನ್ಸಲ್ ಕ್ಲೋಸ್ ಆಗುತ್ತೆ ಪಬ್ಲಿಕ್. 4ನೇ ತಾರೀಕು ಎಲ್ಲರನ್ನ ನಾವು ವಿನಂತಿ ಮಾಡಿದ್ವಿ, ಎಲ್ಲರಿಗೂ ಬಗ್ಗೆ ಎಲ್ಲ ಸೋಮೋಟದಿಂದ ನಾವೆಲ್ಲ ಕಾಯಕ್ಕೆ ಹಾಜರಾಗಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ನಮ್ಮ ಅಧ್ಯಕ್ಷರಿಗೆ ಒಂದು ಸಭೆಗೆ ಹೆಚ್ಚಿನ ಗೌರವ ತರಬೇಕಂತೇಳಿ ನಮ್ಮೆಲ್ಲ ಮುಖಾಂತರ ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತನ JDS ಕಾರ್ಯಕರ್ತನ ಮುಖಂಡ ಈ DB ನಾಮದಾಗ ಜೊತೆಗೆ ಪಕ್ಷಕ್ಕೊಂದು ಅವನು ಸಹಿತ ಅವರ ಅತಿ ವಿನಂತಿ ಮುಖವಾಗಿ ಸ್ವಾಗತ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಬೇಕು ಮತ್ತು ವಿಶೇಷ ಮಾಡಬೇಕು ಅಂತ ಸರ್, ಈ ಬಾರಿ ಚುನಾವಣೆ ಒಂದು ವಿಶೇಷತೆಯನ್ನು ಪಡ್ಕೊಂಡಿದ್ದೀವಿ. ಒಂದು ಮಾಜಿ ಶಾಸಕರು ಸುರೇಶ್ ಮಾಯಾವ್ ಅವರ ಬೆಂಬಲ ಮತ್ತು ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಅಭಿಮಾನಿ ವರ್ಗ ಹೊಂದಿರತಕ್ಕಂಥ ಇನಾಮದಾರ್ ಅವರ ಕುಟುಂಬ, ಇದರ ಜೊತೆಗೆ ತಮ್ಮ ಒಂದು ಬೆಂಬಲಿಗ ಪಡೆ ಚುನಾವಣೆಯಲ್ಲಿ ಯಾವ ರೀತಿ ಲೀಡ್ನಲ್ಲಿ ಕೆಲಸ ಮಾಡುವ ಒಂದು ಈ ಚುನಾವಣೆ ದೇಶದ ನಾಯಕತ್ವದ ಚುನಾವಣೆ. ಇಡೀ ದೇಶ ಇಡೀ ರಾಜ್ಯದಲ್ಲಿ ನಾವು ಕಳೆದ ಒಂದು 20-25 ಅಡ್ಡಾಡ್ತಾ ಇದ್ದೀವಿ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಕಿತ್ತೂರು. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333. Thanks for watching. Like, comment, share and subscribe to the fast growing channel BV News, Voice of the People.